ನಿಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾದ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ: ಅರಿವು ಸಾಧ್ಯವಾಯಿತೆಂದು ಗುರು ಲಿಂಗ ಜಂಗಮವ ಬಿಡಬಹುದೇ? ಸಂದು ಸಂಶಯ ಬಳಿದು ಅಖಂಡ ಜ್ಞಾನವಾಯಿತೆಂದು ಪರಧನ ಪರಸ್ತ್ರೀಯರುಗಳಿಗೆ ಅಳುಪಬಹುದೇ? ಯತ್ರ ಜೀವಃ ತತ್ರ ಶಿವಃ ಎಂಬ ಅಭಿನ್ನ ಜ್ಞಾನವಾಯಿತೆಂದು ಶುನಕ ಶೂಕರ ಕುಕ್ಕುಟ ಮಾಜಾಲಂಗಳ ಕೂಡೆ ಭಂಜಿಸಬಹುದೇ? ಭಾವದಲ್ಲಿ ತನ್ನ ನಿಜದ ನೆಲೆಯನ್ನರಿತಿಹುದು ಸುಜ್ಞಾನ ಸತ್ಕ್ರಿಯ ಸುನೀತಿ ಮಾರ್ಗದಲ್ಲಿ ವರ್ತಿಸುವುದು ಹಿಂಗಲ್ಲದೆ ಜ್ಞಾನವಾಯಿತೆಂದು ತನ್ನ ಮನಕ್ಕೆ ಬಂದ ಹಾಗೆ ಮೀರಿ ನುಡಿದು ನಡೆದನಾದಡೆ ಶ್ವಾನ ಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೇ ಚನ್ನಮಲ್ಲಿಕಾರ್ಜುನ ಏನು? ಅರಿವು ಸಾಧ್ಯವಾಯಿತೆಂದು ಗುರು ಲಿಂಗ ಜಂಗಮವ ಬಿಡಬಹುದೇ? ಸಂದು ಸಂಶಯ ಒಳಿದು ಅಖಂಡ ಜ್ಞಾನವಾಯಿತೆಂದು ಪರಧನ ಪರಸ್ತ್ರೀಯರುಗಳಿಗೆ ಅಳುಪಬಹುದೇ? ಯತ್ರ ಜೀವಃ ತತ್ರ ಶಿವಃ ಎಂಬ ಅಭಿನ್ನ ಜ್ಞಾನವಾಯಿತೆಂದು ಶುನಕ ಶೂಕರ ಕುಕ್ಕುಟ ಮಾರ್ಜಾಲಂಗಳ ಕೂಡೆ ಭಂಜಿಸಬಹುದೇ? ಭಾವದಲ್ಲಿ ತನ್ನ ನಿಜವಾದ ನೆಲೆಯನ್ನರಿತಿಹುದು ಸುಜ್ಞಾನ ಸತ್ಕ್ರಿಯ ಸುನೀತಿ ಮಾರ್ಗದಲ್ಲಿ ವರ್ತಿಸುವುದು ಹಿಂಗಲ್ಲದೆ ಜ್ಞಾನವಾಯಿತೆಂದು ತನ್ನ ಮನಕ್ಕೆ ಬಂದ ಹಾಗೆ ಮೀರಿ ನುಡಿದು ನಡೆದನಾದಡೆ ಶ್ವಾನ ಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೇ ಚನ್ನಮಲ್ಲಿಕಾರ್ಜುನ ಏನು? ನೋಡಿ, ಈ ವಚನದ ಅರ್ಥ ಹೀಗಿದೆ. ನೋಡಿ, ಇಲ್ಲಿ ಸಂಶಯ ಅಂದರೆ ಅನುಮಾನ ಅಂತ ಅರ್ಥ ಬರುತ್ತೆ. ಅಳುಪು ಅಂದರೆ ಆಶಿಸು, ಶುನಕ ಅಂದರೆ ನಾಯಿ, ಶೂಕರ ಅಂದರೆ ಹಂದಿ, ಕುಕ್ಕಟ ಅಂದರೆ ಹುಂಜ ಕೋಳಿ, ಮಾರ್ಜಾಲ ಅಂದರೆ ಬೆಕ್ಕು, ಬೂಂಜಿಸು ಅಂದರೆ ಊಟ ಮಾಡು. ಅರಿವು ಸಾಧ್ಯವಾಗಿದೆ ಎಂದು ಅಹಂಕರಿಸಿ ನಾವು ನುಡಿಯಬಾರದು. ನನಗೆ ಅರಿವಾಗಿ ಬಿಟ್ಟಿದೆ, ನನಗೆ ಎಲ್ಲ ತಿಳಿದಿದೆ ಎಂದು ಅಹಂಕರಿಸಿ ನಾವು ನುಡಿಯಬಾರದು. ಅದು ತನ್ನ ಅರಿವಿಗೆ ಕೇಡು. ಎಲ್ಲ ಬಲ್ಲಿದನೆಂಬ ಮಾತ್ರಕ್ಕೆ ಸತ್ಕ್ರಿಯಾಚಾರದಿಂದ ದೂರವಿರಲಾದೀತೆ, ಗುರುಲಿಂಗ ಜಂಗಮವನ್ನು ಬಿಡಲಾದೀತೆ ಆಗದು. ಮನಸ್ಸಿನ ಒಯ್ದಾಟದಿಂದ ಎದುರಾಗುವ ಭಿನ್ನ ಭೇದ ವ್ಯತ್ಯಾಸ ಮತ್ತು ಸಂಶಯಗಳಿಂದ ಮುಕ್ತರಾಗದವರು, ತಮ್ಮಂತಹ ಅಖಂಡ ಜ್ಞಾನ ಸಂಪಾದನೆ ಮಾಡಿಕೊಂಡವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ, ಇಲ್ಲವೇ ಇಲ್ಲ ಎಂದು ಬೀಗಿದ ಮಾತ್ರಕ್ಕೆ ಅದು ಅಖಂಡ ಜ್ಞಾನ ಎನಿಸಿಕೊಳ್ಳುವುದಿಲ್ಲ. ಆ ಜ್ಞಾನದಂತೆ ನಡೆಯನ್ನು ರೂಢಿಸಿಕೊಳ್ಳಬೇಕಾಗುತ್ತೆ. ಹಾಗೆ ಮಾಡದೆ ಪರಧನ ಪರಸ್ತ್ರೀಗೆ ಆಶಿಸಿದರೆ ಅದು ಎಂತೂ ಅಖಂಡ ಜ್ಞಾನವೆನಿಸಿತು. ಪರಧನ ಪರಸ್ತ್ರೀಗೆ ಆಶಿಸದಿದ್ದರೆ ಮಾತ್ರ ಮನುಷ್ಯನು ಸಂಪಾದಿಸಿಕೊಂಡ ಜ್ಞಾನಕ್ಕೆ ಅರ್ಥವಿರುತ್ತದೆ. ಎಲ್ಲೆಲ್ಲಿ ಜೀವವಿದೆಯೋ ಅಲ್ಲೆಲ್ಲ ಶಿವನಿದ್ದಾನೆ ಎಂಬ ಅಭಿನ್ನ ಜ್ಞಾನವನ್ನು ಪಡೆದುಕೊಂಡವರಿಂದ ಮಾತ್ರಕ್ಕೆ ನಾಯಿ, ಹಂದಿ, ಕೋಳಿ, ಬೆಕ್ಕುಗಳ ಜೊತೆಗೂಡಿ ಅವುಗಳಂತೆ ಊಟ ಮಾಡಲು ತಿನ್ನಲು ಮನುಷ್ಯರಿಗೆ ಸಾಧ್ಯವಾದೀತೇನು? ಇಲ್ಲವಲ್ಲ. ಇಷ್ಟಕ್ಕೆಲ್ಲ ತಿಳಿದುಕೊಳ್ಳುವ ಶಕ್ತಿ ಇದ್ದ ಮೇಲೆ ತಮ್ಮನ್ನು ತಾವು ತಿಳಿದುಕೊಂಡು ಏಕೆ ನಡೆಯುವುದಿಲ್ಲ ಈ ಲೋಕದ ಜನರು ಎಂಬುದಕ್ಕೆ ಅಕ್ಕನ ಮುಂದಿರುವ ಪ್ರಶ್ನೆ. ಸುಜ್ಞಾನ ಸತ್ಕ್ರಿಯೆ ಸುನೀತಿ ಮಾರ್ಗದಲ್ಲಿ ನಾವು ವ್ಯವಹರಿಸಬೇಕು. ಹೀಗೆ ನಡೆದುಕೊಳ್ಳುವುದನ್ನು ಬಿಟ್ಟು ಜ್ಞಾನೋದಯವಾಗಿದೆ ಎಂದುಕೊಂಡು ಮನಸ್ಸಿಗೆ ಬಂದಂತೆ ಎಲ್ಲೇ ಮೀರಿ ವರ್ತಿಸಿದ್ದಾದರೆ, ನುಡಿದಿದ್ದಾದರೆ ಚನ್ನಮಲ್ಲಿಕಾರ್ಜುನ ನಾಯಿ ಗರ್ಭದಲ್ಲಿ ಹುಟ್ಟಿಸದೆ ಬಿಡನು. ಈ ಭಯದಿಂದಾದರೂ ನಡೆ ನುಡಿಯಲ್ಲಿ ಒಂದಾಗಿರಬೇಕೆಂದು ಅಕ್ಕಮಹಾದೇವಿಯವರ ಅಭಿಪ್ರಾಯವಾಗಿದೆ. ನಡೆ ನುಡಿ ಒಂದೇ ಆದಾಗ ಪುನರ್ಜನ್ಮದ ಪ್ರಶ್ನೆಯೇ ಬರುವುದಿಲ್ಲವೆಂಬುದು ಶರಣರ ಸಿದ್ಧಾಂತ. ಅದಕ್ಕೆ ತಪ್ಪಿದ್ದಾದರೆ ಹೀನ ಪ್ರಾಣಿ ಜನ್ಮವೇ ಸಿದ್ಧ. ಅದನ್ನು ತಪ್ಪಿಸಿಕೊಳ್ಳಬೇಕಾದರೆ ನಮ್ಮ ನಡೆ ನುಡಿ ಶುದ್ಧವಾಗಿರಬೇಕು ಅಂತ ಅಕ್ಕಮಹಾದೇವಿಯವರು ಹೇಳ್ತಾರೆ. ನಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು.